ಸಹಕಾರಿ ಬ್ಯಾಂಕಲ್ಲಿ ಅಲ್ಪಾವಧಿ ಮಧ್ಯಾವಧಿ ಸಾಲ ಕಟ್ಟುವಂತೆ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಸ್ವಾಗತಾರ್ಥ ವಿಚಾರ ಅಲ್ವಾ? ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥದ್ದು, ಬಡವರು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಒಳ್ಳೇದೇ ಅಲ್ವಾ? ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುರುಷ ಮಹಾಸಭೆಯವರು ಇವತ್ತು ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದಾರೆ. ಹೊಸದಾಗಿ ಮಾಡಿ ಈ ಜನಗಣತಿ ಬೇಡ ಅನ್ನುವಂತ ಮನವಿ ಇಟ್ಟಿದ್ದಾರೆ. ಈಗ ಜಾತಿ ಜನಗಣತಿಯಲ್ಲಿ ಇರ್ತಕ್ಕಂಥ ಲೋಪದೋಷಗಳಾಗ್ಲಿ ಸಾಧಕ ಬಾಧಕಗಳಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಕಮಿಷನ್ ಅಲ್ಲಿ ಇರೋ ಸದಸ್ಯರಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಊಹಾಪೋಹಗಳಿಗೆಲ್ಲ ನಾವು ಕಿವಿ ಕೊಟ್ಟು ಏನು ಕರ್ನಾಟಕ ಜನತೆಯ 179 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನಾದ್ರೂ ಸರ್ಕಾರದಲ್ಲಿ ಒತ್ತಾಯ ಮಾಡೋದಿಷ್ಟೇ, ಜಾತಿ ಗಣತಿಯ ವರದಿಯನ್ನ ಬಹಿರಂಗ ಮಾಡಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆ ಆಗಲಿ, ಆಮೇಲೆ ತಪ್ಪು ಒಪ್ಪುಗಳಿದ್ರೆ ಅಥವಾ ಸಾಧಕ ಬಾಧಕಗಳನ್ನ ನೋಡಿ ತಿದ್ದುಪಡಿ ಮಾಡಕ್ಕೆ ಎಲ್ಲ ಅವಕಾಶಗಳು ಸಹ ಇರುತ್ತೆ. ಸಚಿವರುಗಳು ಕೂಡ ಸಹಿ ಹಾಕಿದ್ದಾರೆ. ಈಗ ಸರ್ಕಾರದ ಭಾಗವಾಗಿರುವಂತಹ ಈಗ ಬಹಳ ಸ್ಪಷ್ಟವಾಗಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಜನಗಣತಿಗೆ ವಿರೋಧ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದವರು ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ನಿರ್ಣಯ. ಆದ್ರಿಂದ ಎಲ್ಲರೂ ಸಹ ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಸಹಿ ಹಾಕಿರೋರಿಗೆ ನಮ್ಮ ಪಿಸಿಸಿ ಅಧ್ಯಕ್ಷರಿಗೆ, ಎಸಿಸಿ ಅಧ್ಯಕ್ಷರಿಗೆ ಕೇಳಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಅದರ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ನಿರ್ಣಯವನ್ನು ಎಲ್ಲರೂ ಸಹ ಪಾಲಿಸಬೇಕು, ಅಷ್ಟು ಮಾತ್ರ ಹೇಳ್ಬೋದು ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.